ಬೋರಜ್ಜ, ಈ ಮೇಡಮ್ಮರ್ನ ಸೀದಾನ ಗೌಡ್ರು ಅಂತ ಕರ್ಕೊಂಡು ಹೋಗು. ಹೆಂಗ ಆ ಗೌಡ್ರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಅಮ್ಮ ಇರಾಕೆ ಮನೆಗಿನೇ ನಾವು ವ್ಯವಸ್ಥೆ ಮಾಡ್ತಾರೆ. ನೀನು ಗೌಡ್ರು ಅಂತ ಕರ್ಕೊಂಡು ಹೋಗ್ರ ಅಪ್ಪನ. ಹೇ ಬೋರಪ್ಪ, ಬನ್ನಿಪ್ಪ, ನನ್ಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ಬೇಕು, ನಾನು ರೆಡಿ ಆಗ್ಬೇಕು, ಪ್ಲೀಸ್ ಕಂಪ, ಬೇಗ ಬನ್ನಿ. ಎಲ್ಲ 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 ತಡೀರಿ ಮೇಡಮ್ ಅರೆ ಬಂದ್ರ ಒಟ್ಟಾತ. ಏನ್ ಕುದುರೆ ಮೇಲೆ ಕುಕೊಂಡಿರಂಗ ಆಡ್ತೀರ ಹಂಗೇನ. ತಡೀರಿ ಬಂದ್ರೆ ಒಟ್ಟು ಹೋಗೋಣ, ನಾನು ಕರ್ಕೊಂಡು ಹೋಗಲ್ಲ ಅಂತ ಅಂದೆ. ಹಂಗೆ ಏನು ಒಂದೇ ಸಣ ಬನ್ನಿಪ್ಪ 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 ಅಂತ ಅಂದ್ರೆ ನಾನು ಹುಡುಗನೆ ಓಡ್ಬರಕ್ಕೆ. ತಡೀರಿ ಬಂದ್ರೆ ಒಟ್ಟು. Why you angry with me, Mr. Holman? Please, ಯಾಕೆ ಈ ತರ ಕೋಪ ಮಾಡ್ಕೋತೀರಾ? ಆಯ್ತು ಬಿಡಿ, ನೀವು ಹೇಳ್ದಾಗ್ಲೇ ಹೋಗೋಣ. ನಾನು ಎಷ್ಟೇ ಆದ್ರೂ ಈ ಊರಿಗೆ ಹೊಸಬ್ಳಲ್ವಾ, ಯಾಕೆ ಕೋಪ ಮಾಡ್ಕೋತೀರಪ್ಪ? ಏ ಬೋರಜ್ಜ, ಪಾಪ ಈ ಅಮ್ಮನ ಮೇಲೆ ಯಾಕಂಗೆ ರಿಯಾಕ್ತಿಯಳು? ಆ ಮೇಡಮ್ಮರು ಊರಿಗೆ ಹೊಸ್ತಾಗ ಬಂದವ್ರೆ, ನೀನು ಹಿಂಗೆ ಕಿರ್ಸಾಡಿರೆ ಆ ಅಮ್ಮಗೆ ಬೇಜಾರಾಗಲ್ವೇ? ಕರ್ಕೊಂಡು ಹೋಗ್ರ ಅಪ್ಪನ ಗೌಡ್ರ ಮಂತಕಿ. ಏನೇ ಕರ್ಕೊಂಡು ಹೋಗೋದು ಕಲ್ಲ ಕಟ್ಬಿಟ್ರಂಗ ಅಜ್ಜಿ ಆಯ್ತಾವ್. ಆ ಎಮ್ ಕರಿಯೋದ್ ನೋಡು, ಬನ್ನಿಪ್ಪ, ಈ ಒಳ್ಳೆ ಹಾಸ್ಕೋದಾರ ತಿಳ್ಕಲ್ವೆ, ಬನ್ನಿಪ್ಪ ಅಂತ ತಿಳುಕ್ತೈತೆ. ಹಂಗೇನ ನನಗೊಂಥರ ನಾಚಿಕೆ ಆದಂಗೆ ಆಕೈತೆ ಕಣ್ಬಿಟ್ರಂಗ ಅಜ್ಜಿ ಆತ. ನನಗೆ ಈ ಹೆಂಗುಸ್ರು ತಪ್ಪ ಪರಿಚಯ ಇಲ್ದರ್ತಗೆ ಮಾತಾಡೋದು ಅಂದ್ರೆ ಒಟ್ಟು ನನಗೆ ಇದೇನ. ಹಾಂ, ಏನೋ ನೀನು ಹೇಳ್ತಿದ್ದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನ. ಪಾಪ ಊರಿಗೆ ಹೊಸಬ್ರು ಮೇಡಮರು ಅಂತಾನ. ಹಾಂ, ನಾಚಿಕೆ ಯಾಕಾಕೈತಜ್ಜ? ಆ ಅಮ್ಮೇನ್ ನೀನು ಮದುವೆ ಆಗ್ತೀನಿ ಅಂತ ಅಂದ್ಲೆ. ನೀನು ಸಿನಾಲ ನೀನು ಅಂದ್ರೆ ಒಟ್ಟು ಕರ್ಕೊಂಡೋಗಿ ಸುಮ್ಮನೆ. ಪುಟ್ಟರಂಗಜ್ಜಿ, ಏನಾದ್ರೂ ಪ್ರಾಬ್ಲಮ್ಮಾ ನನ್ನಿಂದನಾ? ಬೋರಪ್ಪ, ಬನ್ನಿಪ್ಪ. ಥೋ, ನಮ್ಮ ತಾಯಣಗೂ ನಡೆಯ ಮಾತು ಹೋಗೋಣ. ಮೇಡಮರೇ ನಡೀರಿ ಹೋಗೋಣ. ಲೇ ಸೀನಾ, ಎಲ್ಲ ತಮಿಳ್ನಾಡಿಗೆ ಎಣ್ಣೆ ಅಂಗಡಿ ಎಲ್ಲ ಬಂದ್ ಮಾಡವ್ರು ಅಂತ ಕಾಣ್ಲ. ವೈನ್ ಶಾಪ್ಗಳನ್ನೆಲ್ಲ ಕ್ಲೋಸ್ ಮಾಡವ್ರಂತೆ ಹೊಸ್ದಾಗ್ ಬಂದಿರೋ ಮುಖ್ಯಮಂತ್ರಿ ವಿಜಯ್. ನಿಜವೇನಲ್ಲ ಅದು? ಎಣ್ಣೆ ಕುಡಿಯೋರೆಲ್ಲ ಎತ್ತೋಬೇಕಲ್ಲ. ಗೌಡ್ರೆ, ತಮಿಳ್ನಾಡಿಗೆ ಎಲ್ಲ ಎಣ್ಣೆ ಅಂಗಡಿಗಳು ಕ್ಲೋಸ್ ಆಗಿಲ್ಲ. ಮುಖ್ಯಮಂತ್ರಿ ವಿಜಯ್ ಅವರು ಏನ್ ಮಾಡಿದಾರೆ ಗೊತ್ತಾ? ನಿಮಗೆ ಗೊತ್ತಾ ವಿಚಾರ? ಎಲ್ಲ ಎಣ್ಣೆ ಅಂಗಡಿಗಳೇನು ಕ್ಲೋಸ್ ಆಗಿಲ್ಲ, ಬರೀ 750 ಅಂಗಡಿಗಳು ಅಷ್ಟೇ ಕ್ಲೋಸ್ ಆಗಿರೋದು. ಇವೇನಿ ಬಸ್ ಸ್ಟ್ಯಾಂಡ್ಗಳು, ದೇವಸ್ಥಾನಗಳು, ಸ್ಕೂಲು, ಕಾಲೇಜು ಸುತ್ತಮುತ್ತ ಇರ್ತಾವಲ್ಲ ಎಣ್ಣೆ ಅಂಗಡಿ, ಅವು ಮಾತ್ರ ಬಂದು ಮಾಡಿಸವ್ರು ಅಷ್ಟೇನ. ಯಾಕಂದ್ರೆ ಪಾಪ ಓದೋ ಮಕ್ಕಳಿಗೆ ತೊಂದರೆ ಆಕೈತೆ, ಬಸ್ ಸ್ಟ್ಯಾಂಡ್ನಾಗ ಸಾರ್ವಜನಿಕರಿಗೆ ತೊಂದರೆ ಆಕೈತೆ, ದೇವಸ್ಥಾನದ ಹತ್ರ ಭಕ್ತಾದಿಗಳು ತೊಂದರೆ ಆಕೈತೆ ಎಂಬ ಉದ್ದೇಶದಿಂದ ಈ ರೀತಿ ಮಾಡ್ಯವ್ರು. ಅಷ್ಟು ಬಿಟ್ರೆ ಏ ಗೌಡ್ರಿ, ಎಲ್ಲ ಎಣ್ಣೆ ಅಂಗಡಿ ಕ್ಲೋಸ್ ಮಾಡಕ್ ಆಕೈತೆ ಅಲ್ಲ? ಹಂಗು ಕ್ಲೋಸ್ ಮಾಡಿರು ನಮ್ಮ ಮದ್ಯಪ್ರಿಯರು ನಾವೇನಿದ್ದೀವಿ ನಾವು ಎದೆಗುಂದಲ್ಲ. ಯಾಕಂದ್ರೆ ನಾವು ಧೈರ್ಯಶಾಲಿಗಳು, ಹುಡುಗರು ನಿಜವಾದ ಧೈರ್ಯಶಾಲಿಗಳು. ಎಣ್ಣೆ ಕುಡಿಬೇಕು ಅಂತ ಬೇಕಾದ್ರೆ 100 ಕಿಲೋಮೀಟರ್ ಹೋಗಿ ನಡ್ಕೊಂಡೋಗಿ ಎಣ್ಣೆ ಹಾಕ್ಯಂಬರಂತ ಧೈರ್ಯಶಾಲಿಗಳು, ನಿಷ್ಠಾವಂತ ಹುಡುಗರು ನಾವು. ನಮ್ಮ ಪರವಾಗಿ ಸರ್ಕಾರ ಯಾವತ್ತು ಇರುತ್ತೆ, ನಮಗೆ ತೊಂದರೆ ಕೊಡಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ನೋಡ್ಬೇಕು, ಈ ತರ ಆದೇಶಗಳು ನಮ್ಮ ಕರ್ನಾಟಕದಾಗ ಇನ್ನೂ ಬಂದಿಲ್ಲ, ಬರೋದು ಬೇಡ ಅಂತ ಅನ್ಕೊಂತೀನಿ ನಾನು. ಅಲ್ಲ ಕಳ್ಳ ಶೀನಪ್ಪ, ನೀನೊಬ್ಬ ವಿದ್ಯಾವಂತನಾಗಿ ಹೇಳಲ್ಲ. ಈ ತಮಿಳ್ನಾಡಾಗ ಮಾಡಿರೋದು ಒಳ್ಳೇದಲ್ವಲ್ಲ? ಈ ಸ್ಕೂಲು, ತಿರ್ಗಿ ಬಸ್ ಸ್ಟ್ಯಾಂಡು, ಈ ದೇವಸ್ಥಾನ, ಇಲ್ಲೆಲ್ಲನ ಎಣ್ಣೆ ಅಂಗಡಿಗಳಿದ್ರೆ ಏನು ಚಂದ ಹೇಳಲ್ಲ. ಅದಕ್ಕೆ ನನಗನ್ನಿಸ್ತೈತೆ ಅವ್ರು ಮಾಡಿರೋದು ಒಳ್ಳೇದು ಅನ್ನಿಸ್ತೈತಿ. ಗೌಡ್ರೆ, ನೀವ್ ಹೇಳ್ತಿರೋದು ಸರಿಯಾಗಿ ಐತಿ, ಹೇಳ್ರಿ. ಅಂದ್ರೆ ನಾನು ಹೇಳೋದೇ ಗೊತ್ತಾ, ಯಾರಿಗೂ ತೊಂದರೆ ಕೊಡಬಾರದು. ಕುಡುಕರು ನಿಷ್ಠಾವಂತರಾಗಿರ್ಬೇಕು, ಪ್ರಜ್ಞಾವಂತ ಕುಡುಕರಾಗಬೇಕು. ಎಣ್ಣೆನ ಮನೆಗೆ ತಗೊಂಡೋಗ್ಬಿಟ್ಟು ಶಿಸ್ತ ಕುಡಿಯೋಗು. ಅದನ್ನ ಬಿಟ್ಟು ರೋಡ್ನ ಕುಡಿದು ಲಲ್ಲೆ ಹೊಡ್ಕೊಂಡು ಅವ್ರಿವ್ರಿಗೆ ತೊಂದರೆ ಕೊಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ ಗೌಡ್ರಿ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರೋ ಅಂಗಡಿಗಳೆಲ್ಲ ಅಂದ್ರೆ ಈ ಎಣ್ಣೆ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಬೇಕು. ಇನ್ನೊಂದು ದೇವಸ್ಥಾನ, ಪಾಪ ಯಾರೋ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಇನ್ನು ಶಾಲಾ ಕಾಲೇಜುಗಳು ಗೌಡ್ರೆ, ಅಲ್ಲೂ ಕೂಡ ಇರಬಾರ್ದು.
ಯಾಕೆಂದ್ರೆ ಪಾಪ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕೆ ಮಕ್ಕಳು ಬರ್ತಾವೆ. ಅವು ಈ ತರ ಎಲ್ಲ ನೋಡ್ಬಿಟ್ರೆ ಅವು ತಪ್ಪು ತಿಳ್ಕೊಂತವೆ. ಅಲ್ಲ, ನಾನೊಬ್ಬ ಕುಡುಕನಾಗಿ ಇದನ್ನ ಹೇಳೋದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ. ಆದ್ರೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಎಣ್ಣೆ ಕುಡಿಯೋಣ. ನನ್ನಿಂದ ಯಾರಿಗೂ ತೊಂದರೆ ಕೊಡಲ್ಲ, ತೊಂದರೆ ಆಗಲ್ಲ ಗೌಡ್ರಿ, ಅದಂತೂ ಭರವಸೆ. ಹಾ, ತಮಿಳ್ ಮಾಡಿರೋದನ್ನು ಒಳ್ಳೇದೇನ. ಲೇ ಲೇ ಸೀನಾ ಅನ್ನೋಡ್ಲ, ಅವನು ಬೋರಜ್ಜ ಯಾರನ್ನೋ ಹೆಂಗುಸ್ರು ಕರ್ಕೊಂಬರ್ತಾ ಇದ್ದಾನೆ. ನೋಡ್ಲ ಎಲೆ 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 ಉಕಂಡ್ರಿ ಗೌಡ್ರೆ. ಓ, ಯಾರು ಸರಿಯಾದ ಕರ್ಕೊಂಡ್ ಬರ್ತಾ ಇದ್ದಾನಲ್ಲಪ್ಪ ಬೋರಜ್ಜ. ಹಾ, ಇವ್ ಮೊದ್ಲೇ ತರ್ಲಿಲ್ಲ ಮಗ ಬೋರಜ್ಜು. ಯಾರ ಮದ್ವೆಗಿದ್ವಿ ಆದ್ನೇನ್ ಗೌಡ್ರೆ. ಆಮೇಲೆ ಬ್ರೇಕಿಂಗ್ ನ್ಯೂಸ್ ಬರ್ತೈತೆ ಟಿವಿ 9 ಪಬ್ಲಿಕ್ ಟಿವಿಗೂ ನ್ಯೂಸ್ 18 ಸುವರ್ಣದಗೂ. 80 ವರ್ಷದ ವೃದ್ಧ 20 ವರ್ಷದ ಯುವತಿಯನ್ನು ಓಡಿಸಿಕೊಂಡು ಹೋಗಿ ಮದುವೆಯಾಗಿರುವ ದಾಖಲೆಯ ಘಟನೆ ನಡೆದಿದೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಆ ವಯೋವೃದ್ಧನಿಗೆ ಬಿದ್ದಿರುವ ಈ ಯುವತಿ ಹೇಳಿದ್ದಾದರೂ ಏನು? ಈ ಇಳಿ ವಯಸ್ಸಿನಲ್ಲಿ ಮದುವೆಯ ಅವಶ್ಯಕತೆ ಇತ್ತ ಈ ವೃದ್ಧನಿಗೆ? ವೀಕ್ಷಿಸಿ. ಒಂದು ಸಣ್ಣ ವಿರಾಮದ ನಂತರ ಅಂತನ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತೈತ್ ಗೌಡ್ರಿ. ಏಯ್ ಸುಮ್ನಿರ್ಲ, ಮದುವೆನೂ ಆಗಿಲ್ಲ ಏನೂ ಇಲ್ಲ. ಯಾವ್ದ ಹೆಣ್ಮಗ್ ಬಂದೈತೆ ಇದು ಕರ್ಕೊಂಬರ್ತಾ ಇದ್ದಾನೆ. ಯಾರಿದ್ದತ್ತು ಅಂಬುದು ಗೊತ್ತಾಗ್ತಿಲ್ಲ ಸೀನಪ್ಪ. ಓ, ನಮ್ಮ ಬೋರಪ್ಪನವರ ಮುಖವು ಮರದ ಮೇಲಿಂದ ಬಿದ್ದ ಹಳಸಿನಣ್ಣಿನಂತೆ ಭಾಸವಾಗುತ್ತಿದೆಯಲ್ಲ. ಏ ಬೋರಪ್ಪ, ನೀತಿ ಇರಲು ಕಾರಣವೇನಯ್ಯ? ತಿಳಿಸಬೇಕಯ್ಯ ಮಾತೆ. ನಮ್ಮ ಹೊಲ್ದಕ್ ಬಂದ್ ನೀನ್ ಯಾಕೆ ಯೋತೆ? ಏಯ್ ಸೀನಾ, ಸುಮ್ಮ ಕೂರ್ಸ್ಕೊಳ್ಳಾತಂದ್ರ ಒಟ್ಟು ನನಗಷ್ಟು ನನಗಾಯೈತೆ. ಇವನ್ ನೋಡಿಲ್ಲ ಬಂದಿಲ್ಲಿ ಯೋತೆ ಗೀತೆ ಅಂತಾನೆ. ಗೌಡ್ರೆ, ಇವರು ಅದೇ ನಮ್ಮೂರಿಗೆ ಬಂದಿರೋ ಹೊಸ ಮೇಡಮರಂತೆ, ಇಂಗ್ಲೀಷು ಮೇಡಮರಂತೆ. ನಿಮ್ಮನ್ನ ಮಾತಾಡಿಸ್ಬೇಕು ಅಂತನ ಬಂದೇವ್ರಿ. ಓ, ಹೊಸ್ದಾಗ ಬಂದಿರೋ ಮೇಡಮರ್ ಇವ್ರೇನಾ? ಹೆಡ್ ಮೇಸ್ಟ್ರಂಗ್ ಅಂತಿದ್ರು. ಮೇಡಮರೇ ನಮಸ್ಕಾರ. ನೀವೇನಾ ಗೌಡ? ಏಜ್ ಆಗಿದ್ರು ಎಷ್ಟು ಹೆಂಗ ಕಾಣ್ತಾ ಇದ್ದೀರ. ವಾವ್, ವೆರಿ ನೈಸ್. ನಮಸ್ಕಾರ ಗೌಡ್ರೆ. ನಮಸ್ತೆ. ಮೈ ನೇಮ್ ಇಸ್ ಪಂಕಜ. ಬೇಕಾದ್ರೆ ನೀವು ಪಂಕು ಅಂತ ಕರಿಬಹುದು. ಹಾ ಗೌಡ್ರೆ, ಬೋರಜ್ಜ ಇರತಕ ಇದ್ದು ಸರಿಯಾದ ಮೇಡಮ್ ಅವ್ರನ್ನೇ ಕರ್ಕೊಂಡ್ ಬಂದ್ಬಿಟ್ಟವ್ರಿ. ಹಾ, ಇದಾತ್ ಗೌಡ್ರೆ, ಈ ಅಮ್ಮಿಂಗ್ ಮಾತಾಡ್ತೈತಿ. ಹಾ, ಹೋ ಅಂತಾನೆ ಮಾತಾಡ್ತೈತಲ್ಲ ಗೌಡ್ರೆ. ಹಾ, ಯಪ್ಪ, ನೀವುಂಟು ಮೇಡಮ್ ಅವ್ರುಂಟು ಗೌಡ್ರೆ. ನಾನು ಈ ವಿಚಾರಕ್ಕೆ ತಲೆ ಹಾಕಲ್ಲ. ಮಾತಾಡಿಸ್ರಿ ನೀವೇ ಮೇಡಮ್ ಅವ್ರ. ನಾನು ಸುಮ್ಮನೆ ಸೈಡಾಗಿ ನಿಂತ್ಕೊಂತೀನಿ ಅಷ್ಟೇನ. ಲೇ ಸೀನಾ, ಹಂಗ ಮಾಡಿ ಯಾಕಂಡ್ಲ? ನಿನ್ ಕೈ ಮುಗಿತೀನಿ, ನಾನು ಒಬ್ಬನ್ನೇ ಬಿಟ್ಟೋಗ್ಬೇಡಕಣು. ಈಗ ಹೊಸ್ತಾಗ ಪರಿಚಯ ಇಲ್ದಿರೋ ಹೆಂಗುಸ್ರುತಾಗ ಮಾತಾಡಕೊಂತಾರ ಹಾಕೈತ್ ಕಳ್ಳ. ನಿಂತ್ಕಳ್ಳಮ್ಮ, ಹೋಗ್ಬೇಡಕಳ್ಳ ಸೀನಾ. ನೀನೇ ಮಾತಾಡಿಸ್ಲ ಅಮ್ಮನ್ನ. ನೀನ್ ಚಂದಕ್ ಮಾತಾಡಿಸ್ತೀಯ. ಅಲ್ಲ, ನಾನು ಮಾತಾಡಿಸ್ತೀನಿ, ತೊಂದ್ರೆ ಇಲ್ಲ. ಆದ್ರೆ ಹಿಂಗೆ ಒಯ್ಯಾರವಾಗಿ ಮಾತಾಡಿದ್ರೆ ನನಗೂ ಒಂಥರ ಹಾಕೈತೆ. ಆಯ್ತು ಗೌಡ್ರೆ, ನಾನು ಮಾತಾಡಿಸ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡ್ರಿ. ಮೊದಲು ಏನಕ್ಕೂ ಬಂದೇವ್ರು ಕೇಳ್ರಿ ಮೇಡಮ್ ಅವ್ರನ್ನ. ಮೇಡಮರೇ ನಮಸ್ಕಾರ. ಏನ್ ಸಮಾಚಾರ? ಬಂದಿರೋದು ನಮ್ಮಂತ ಕುಡಿಕೊಂಡು ಬಂದಿದ್ದೀರಾ? ಏನ್ ಮೇಡಮರೇ ಸಮಾಚಾರ? ಬೋರಪ್ಪ, ಪ್ಲೀಸ್ ಹೇಳಿಪ್ಪ. ಥೋ, ಇದೊಳ್ಳೆ ಗ್ರಾಚಾರ ಆತಲ್ಲಪ್ಪ ನನಗೆ. ಹಾ, ಇವನು ಶೀನಪ್ಪ ಆಡ್ಕೊಂಬೋದಕ್ಕೂ ಈ ಅಮ್ಮ ಮಾತಾಡೋದಕ್ಕೂ ಸರಿ ಆಕೈತಿ. ಏನಿಲ್ಲ ಗೌಡ್ರೆ, ಅದೇ ಈ ಮೇಡಮರ್ಗೆ ಇರಕ್ಕೊಂದು ಮನೆ ಬೇಕಂತೆ, ಬಾಡಿಗೆ ಮನೆ. ಅದಕ್ಕೆ ಊರಾಗೆಲ್ಲ ವಿಚಾರಿಸ್ತಿದ್ರು. ನನ್ ಕೇಳ್ತು ಎಂಬಂದು ಮೇಡಮರ್ ಬಂದು ಕೇಳಿರು. ಹಿಂಗಾದ್ರೆ ಹಿಂಗೆ ನನಗೆ ಒಂದು ಬಾಡಿಗೆ ಮನೆ ಬೇಕು, ಯಾರ್ದೈತೆ ಎತ್ತ ಅಂತಾನ. ನಮ್ಮೂರಾಗೆ ಬಾಡಿಗೆ ಮನೆ ಕೊಡ ಅಂತಾರೆ ಯಾರ ಇದ್ರೆ ಹೇಳ್ರಿ. ಅದಕ್ಕೆ ನಾನು ಸೀದಾನ ಬರೀ ನಮ್ಮ ಗೌಡ್ರು ಅಂತ ಕರ್ಕೊಂಡು ಹೋಗ್ತೀನಿ, ಅವರೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತಾನ ಕರ್ಕೊಂಬಂದೆ. ಬಾಡಿಗೆ ಮನೆ ಬೇಕಂತ ಗೌಡ್ರೆ. ಎಸ್ ಗೌಡ್ರೆ, ಐ ನೀಡ್ ಎ ರೆಂಟಲ್ ಹೌಸ್ ಫಾರ್ ಸ್ಟೇ. ಪ್ಲೀಸ್ ಅರೇಂಜ್ ಫಾರ್ ಮೀ ಗೌಡ್ರೆ. ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಗೌಡ್ರೆ. ಲೇ ಸೀನಾ, ಈ ಅಮ್ಮಗ್ ನೀನೇ ಸರಿ ಕಳ್ಳ. ಯಾತ ಮಾತಾಡ್ತೈತ್ ಕಳ್ಳ ಈ ಅಮ್ಮ, ನನ್ಗೆ ಅರ್ಥವಾಗ್ತಿಲ್ಲ.
ಮಾತಾಡಲ್ಲ ನಿನ್ ಕೈ ಮುಗಿತೀನಿ. Hi, hello. My name is Srinivas. All village people call me Srinappa. Madam, what about you? Can you say please? ಓ ಸೀನಪ್ಪ ಅಂದ್ರೆ ನೀವೇನಾ? ವೆರಿ ನೈಸ್. ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ. ಹಾ, ಐ ಕೇಮ್ ಫ್ರಮ್ ಬ್ಯಾಂಗ್ಳೂರ್. ಹಾ, Oh, ಪಂಕಜ ಮಿಸ್ಸು. ಹಂಗಾರೆ ನೀವು ಬೆಂಗಳೂರಿಂದ ಬಂದಿದ್ರು? ಒಳ್ಳೇದಾಯ್ತು ಬಿಡಿ ಮೇಡಮ್ ರೀ. ಎಸ್ ಶ್ರೀನಿವಾಸ್, ಐ ನೀಡ್ ಯು ಒನ್ ರೆಂಟಲ್ ಹೌಸ್ ಫಾರ್ ಸ್ಟೇ. ಪ್ಲೀಸ್ ಅರೇಂಜ್ ಇಟ್ ಫಾರ್ ಮೀ. ಮೇಡಮ್ ಅವರೇ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ವಿ ವಿಲ್ ಅರೇಂಜ್ ಹೌಸ್ ಫಾರ್ ಯು. ಮೇಡಮ್ ಅವರೇ, ನಮ್ಮ ಗೌಡ್ರು ಮಂತೆ ಯಾರೇ ಕೇಳ್ಕೊಂಬರ್ಲಿ, ಗೌಡ್ರೆ ನಮಗೆ ಸಹಾಯ ಮಾಡ್ರಿ ನೀವು ಅಂತನ. ಏನೇಳಿ, ಹೂ ಹ್ಯಾಸ್ ಕಮ್ ಆಸ್ಕಿಂಗ್ ಫಾರ್ ಹೆಲ್ಪ್? ಮೈ ಗೌಡ್ರು, ಈ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಡೋಂಟ್ ವರಿ. ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಮ್ಮ ಗೌಡ್ರು ಮಂಚಕ್ಕೆ 100 ಜನ ಬರ್ತಾರೆ ಮೇಡಮ್. ಏನೇಳ್ರಿ ಗೌಡ್ರಿ, ನಮ್ಗೆ ಅದಾಗಬೇಕು ಕೆಲಸ, ಇದಾಗಬೇಕು ಕೆಲಸ ಅಂತಾನೆ. ಯಾವತ್ತು ಇವರು ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ. ಅಂತ ದೊಡ್ಡ ಮನ್ಸ ನಮ್ಮ ಗೌಡ್ರು. ನಿಮಗೊಂದು ಮನೆ ವ್ಯವಸ್ಥೆ ಮಾಡ್ಕೊಡ್ದಂಗೆ ಇರ್ತಾರ. ಅದು ನೀವ್ಯಾರು? ನೀವು ಮಕ್ಕಳಿಗೆ ವಿದ್ಯೆ ಕಲ್ಸಕ್ ಬಂದಿರೋ ಮೇಡಮ್ ಅವರು. ನೀವು ನಿಮಗೆ ಮನೆ ವ್ಯವಸ್ಥೆ ಮಾಡ್ಕೊಡಲ್ಲ ಅಂತಾರೆ. ಈ ವಿಲ್ ಅರೇಂಜ್ ಎ ಹೌಸ್ ಫಾರ್ ಯು. ಡೋಂಟ್ ವರಿ ಮೇಡಮ್ ಅವರೇ, ಐ ಆಮ್ ಆಲ್ಸೋ ವಿತ್ ಯು. ಡೋಂಟ್ ವರಿ. ಓ ವೆರಿ ನೈಸ್. ಹಾಗಾದ್ರೆ ಗೌಡ್ರದು ತುಂಬಾ ದೊಡ್ಡದು ಅನ್ಸುತ್ತೆ ಅಲ್ವಾ ಸೀನಪ್ಪ? ಇದ್ಯಾಕೋ ಮೇಡಮ್ ಅವರೇ, ನೀವು ಇದಕ್ಕಿದ್ದಂಗೆ ಹಿಂಗ್ ಮಾತಾಡ್ತೀರ? ಸಿಗಿರಿ, ನೀವು ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ. ಏನ್ ದೊಡ್ಡದು, ಒಂದಿಟ್ಟು ಬಿಡಿಸ್ಕೊಳ್ಬೇಕು ನೀವು. ಯಾಕಂದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಗೌಡ್ರದು ಏನ್ ದೊಡ್ಡದು? ಹೇ, ವೆರಿ ನಾಟಿ ಗಾಯ್. ಸೀನಪ್ಪ, ಯು ಆರ್ ಎ ವೆರಿ ನಾಟಿ. ನಾನು ಹೇಳ್ತಿರೋದು ಗೌಡ್ರದು ಮನ್ಸು ತುಂಬಾ ದೊಡ್ಡದು ಅಂತ. ನೀವು ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಡಬಲ್ ಮೀನಿಂಗ್ ಎಲ್ಲ ಮಾತಾಡಬೇಡಿಪ್ಪ ಪ್ಲೀಸ್. ಲೇ ಸೀನಾ, ಏನು ಬೇಕಲ್ಲ? ಯಾತಲ್ಲ ಹಿಂಗ್ ಮಾತಾಡ್ತಾ ಇದ್ದೀರಿ ಇಬ್ರು? ಏನ್ ಹೇಳು? ಗೌಡ್ರೆ, ಹೇಳ್ತೀನಿ ಕೇಳ್ರಿ. ಅದೇ ಈಗ ಮೇಡಮ್ ಅವರು ಬಂದವ್ರಲ್ಲ, ಅವರು ಕೇಳ್ತಾ ಇದ್ದಾರೆ, ಸೀನಪ್ಪ ನನಗೆ ಒಂದು ಇಲ್ಲಿ ಉಳ್ಕೊಂಬೈಕೆ ವಾಸ ಮಾಡಕ್ ಒಂದು ಮನೆ ಬೇಕು, ಏನಾರ ವ್ಯವಸ್ಥೆ ಮಾಡಿಸ್ರಿ ಅಂತಾನೆ. ಇವನ್ ಬೋರಾಜ್ಜ ಹೇಳ್ಕೊಂಡ್ ಕರ್ಕೊಂಬಂದು ಬಿಟ್ಟವನಿ. ಅಲ್ಲಿ ಗೌಡ್ರು ಮಂತಕ್ ಹೋಗಂಬರ್ರಿ, ಅಲ್ಲಿ ಏನಾರ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತಾನ. ಅದಕ್ಕೆ ಈ ಅಮ್ಮ ನಮ್ಮಿಂದ ಬಂದು ಬಿಟ್ಟೈತೆ. ಗೌಡ್ರೆ, ಏನು ಮಾಡಕ್ ಬೇರೆ ದಾರಿ ಇಲ್ಲ, ಸಹಾಯ ಅಂತ ಕೇಳ್ಕೊಂಡ್ ಬಂದ್ಬಿಟ್ಟೈತಿ ಅಮ್ಮ. ನಾನ್ ಬೇರೆ ಜೋರಾಗೆ ಬಿಲ್ಡಪ್ ಕೊಟ್ಬಿಟ್ಟಿದೀನಿ ನಿಮ್ ಬಗ್ಗೆ. ಅದಕ್ಕೆ ನಿಮ್ ಮನೆಯಿಂದ ಒಂದು ಕೊಪ್ಪರಿ ಹಾಕಕ್ ಒಂದು ಶೆಡ್ ಮಾಡ್ಕೊಂಡಿದ್ದೀರಲ್ವೇ, ಅದ್ರಾಗ ಒಂದು ರೂಮ್ ಐತಲ್ವೇ, ಆ ರೂಮ್ನ ಮೇಡಮ್ ಅವರಿಗೆ ಕೊಟ್ಬಿಡ್ರಿ ಸುಮ್ಮನೆ. ಆ ಕಾಯಿ ಪಾಯಿ ಆತನ ಹಿಂಗೆ ಸೆಲ್ಕೆ ಗುದ್ಲಿ ಇದ್ರಾಗ ಅಚ್ಚುಕಟ್ಟು ಮಾಡಿಸ್ಬಿಟ್ಟು ಈ ಅಮ್ಮ ಕೊಟ್ರಿ ಹೆಂಗ ಇರ್ತೈತಿ. ಇಲ್ಲ ಅಂದ್ರೆ ಎಮ್ಮೆಲ್ ಹೋಗೈತ್ ಗೌಡ್ರಿ. ಏನೋ ಒಂದು ವ್ಯವಸ್ಥೆ ಮಾಡೋಣ ನಾವು. ನಂಬಿಕೊಂಡು ಬಂದರಿಗೆ ನಾವು ಇಲ್ಲಿವರೆಗೂ ಯಾವತ್ತೂ ಕೈ ಎತ್ತಿಲ್ಲ, ಎತ್ತೋದು ಬೇಡ. ಭಗವಂತ ನಿಮಗೆ ಶಕ್ತಿ ಕೊಟ್ಟವನೇ 4 ಜನಕ್ಕೆ ಸಹಾಯ ಮಾಡಬೇಕು ಅಂತನ ಮಾಡ್ರಿ. ಏನಂತೀರ? ಅಲ್ಲ ಕಣ್ಲ ಸೀನಾ, ನಮ್ಮಳ್ಳೊಂದು ಮಾತ ಕೇಳ್ಬೇಕಾಯ್ತು ಕಳ್ಳ. ಈ ಮೇಡಮ್ ಅವ್ರು ಬಂದು ಆ ರೂಮ್ನಾಗಿರೋದು, ನಮ್ಮಳು ದಿನ ಗೊನ ಅನ್ಕೊಂಬೋದು. ಇವೆಲ್ಲ ಚೆನ್ನಾಗಿರ್ತೈತೋ ಏನೋ ಅಪ್ಪ. ಇವ್ರು ಬೋರಜ್ಜ ಏನು ಏಕಾಏಕಿ ಕರ್ಕೊಂಬಂದಿಲ್ಲ, ನಮಗೆ ತಲೆನೋವು ತಂದಪ್ಪ. ಹೋಗಪ್ಪ, ಏನು ಮಾಡೋದು ಅಂದುವರಿತಿಲ್ಲ. ಲೇ ಸೀನಾ, ನಮ್ಮ ಮನೆಯೊಳ್ಳೊಂದು ಮಾತು ಕೇಳ್ಬೇಕಾಯ್ತು ಕಳ್ಳ. ಸೀನಪ್ಪ, ವಾಟ್ ಹಿ ಸೇಯಿಂಗ್? ಏನೋ ಮನೆಯವಳು ಕೇಳಬೇಕು ಅಂತ ಹೇಳ್ತಿದ್ದಾರಲ್ವಾ? ಏನಪ್ಪ ಅದು? ನನ್ನಿಂದ ಏನಾದರೂ ಪ್ರಾಬ್ಲಮ್ಮಾ? ಡೋಂಟ್ ವರಿ ಗೌಡ್ರೆ, ನನ್ನಿಂದ
ಏನಾದರೂ ಪ್ರಾಬ್ಲಮ್ ಆಗಂಗಿದ್ರೆ ನಾನು ನಿಯರೆಸ್ಟ್ ಸಿಟಿ ಹಿಂದನೇ ಓಡಾಡ್ತೀನಿ. ಇಲ್ಲಿ ತುಮಕೂರು ಅಥವಾ ಶಿರಾದಿಂದ ಅಲ್ಲೇ ರೆಂಟಲ್ ಹೌಸ್ ಮಾಡಿಕೊಂಡು ನಾನು ಓಡಾಡ್ತೀನಿ, ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ನನ್ನ ಉದ್ದೇಶ ಇಷ್ಟೇ ಸೀನಪ್ಪ, ಇದೇ ಊರಲ್ಲಿ ಇದ್ದರೆ ಮಕ್ಕಳನ್ನ ಕಾಂಟ್ಯಾಕ್ಟಿಗೆ ತಗೊಂಡು ನನ್ನ ಕಂಟ್ರೋಲಿಗೆ ತಗೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ಬೋದಾಗಿತ್ತು, ಇಂಗ್ಲೀಷ್ ಟೀಚ್ ಮಾಡ್ಬೋದಾಗಿತ್ತು ಅನ್ನೋದಷ್ಟೇ ನನ್ನ ಉದ್ದೇಶ. ಹಾಂ ಗೌಡ್ರಿ, ಮೇಡಮ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮೂರಿಗೆ ಬಂದವ್ರೆ. ಈಗ ಏನಾನ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಗೌಡ್ರೆ. ಹಾ, ಪಾಪ ಅವರು ಶಿರಾದಿಂದ ಓಡಾಡ್ಬೇಕು ಅಂತಂದ್ರೆ ಬಸ್ ಇಲ್ಲ ಏನಿಲ್ಲ, ಹೆಂಗ್ ಬಂದು ಹೋಗ್ತಾರೆ ಹೇಳ್ರಿ. ಅದಕ್ಕೆ ನಿಮ್ದು ರೂಮ್ ಕೊಟ್ಬಿಡ್ರಿ ಗೌಡ್ರಿ, ಮನೆಯಿಂದಲೂ ಏನಾಗಲ್ಲ. ಏನೇ ನನಗ್ ಕೊಡಕ್ಕೇನು ಬೇಜಾರಿಲ್ಲ ಕಳ್ಳ. ಹುಡುಗರ್ಗೆ ಇದ್ದೇ ಕಲ್ಸ ಮೇಡಮ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಮೆಚ್ತಾರೆ ಎಂಬುದು ನನಗೂ ಗೊತ್ತೈತೆ. ಆದ್ರೆ ನಮ್ಮಳು ಎಲ್ಲಿ ಗೊನ್ಗಾಡ್ತಾಳೋ ಎಂಬುದು ಅಷ್ಟೇನ. ತಡಿಲ ಒಂದ್ರ ಒಟ್ಟು ನಿಮ್ಮ ಸುಮಿತ್ರಕ್ಕ ಇನ್ನೊಂದು ಮಾತು ಕೇಳ್ತೀನಿ. ನಮ್ಮಣ್ಣೊಂದು ಮಾತು ಕೇಳಿರೆ ನನಗೂ ಸಮಾಧಾನ. ಮೇಡಮ್ ಅವರೇ, ಒಂದು ಮಿನಿಟ್. ಯಾಕಂದ್ರೆ ನಮ್ಮ ಗೌಡ್ರು ಟೇಕಿಂಗ್ ಪರ್ಮಿಷನ್ ಫ್ರಮ್ ಹಿಸ್ ವೈಫ್. ಓಕೆ, ಎಲ್ಲರ ಮನೆಗೂ ಇದೆನಾ. ಮನೆಗೆ ಎಷ್ಟೇ ದೊಡ್ಡ ಮನ್ಸನಾಗಿದ್ರು ಗಂಡಸು ಹೆಂಗಸರು ಪರ್ಮಿಷನ್ ತಗೋಬೇಕು. ನಮ್ದು ನಿಮ್ಮದು ಅಷ್ಟೇ ಅಲ್ಲ, ರಾಜ ಮಹಾರಾಜರಿಂದನೂ ಬಂದಿರತಕ್ಕಂತಹ ಪದ್ಧತಿ ಇದು. ಮನೆಗೆ ಯಾರು ಬಾಸು ಅಂದ್ರೆ ಹೆಂಗಸರೇ ಬಾಸು. ಗಂಡಸರು ಯೋಟೆ ದುಡ್ಲಿಲ್ಲಿ ಮೇಡಮ್ ಅವರೇ, ಹೆಂಗಸ್ರೇ ಹೋಮ್ ಮಿನಿಸ್ಟ್ರು ಮನೆಗೆ. ಸುಮ್ಮನೆ ಒಂದು ನಮ್ಮ ಸುಮಿತ್ರಕ್ಕ ಏನು ಹೇಳ್ತೈತಿ ಕೇಳಂತ ಹೇಳಿರಿ ನೋಡೋಣ. ಇವಳೇ ಬರೇ ಇಲ್ಲಿ. ಯಾಕ್ರಿ ಹಿಂಗ್ ಕೂಗಿರಿ? ಏನ್ ಹೇಳ್ರಿ? ನೀವು ಕಾಪಿ ಗಿಪ್ಪಿ ಕಾಸ್ಕೊಂಬರ್ಬೇಕಾಯ್ತೆ. ಇಲ್ಲೇ ಕಾಪಿನೂ ಬೇಡ ಟೀನೂ ಬೇಡ ಕಣೆ. ಆಗ ನೋಡು ಮೇಡಮ್ ಅವ್ರು ಬಂದವ್ರು ನಮ್ಮ ಊರಿಗೆ, ಇಂಗ್ಲೀಷ್ ಮೇಡಮ್ ಅವರು ನನಗೆ ಮನೆ ಇಲ್ಲ, ಇಲ್ಲಿಗೆ ಬಂದಿದ್ದೀನಿ, ಈ ಊರಿಗೆ ಟ್ರಾನ್ಸ್ಫರ್ ಆಯ್ತು ನನಗೆ, ಅದಕ್ಕೆ ನಿಮ್ಮ ಮನೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೊಡ್ರಿ, ಬಾಡಿಗೆ ಕೊಡ್ತೀನಿ ಅಂತ ಇದ್ದಾರೆ. ಏನು ಮಾಡಾನೆ, ಬಾಡಿಗೆ ಗಿಡಿಗೆ ಕೊಡೋದೆ ಅದೇ ನಮ್ಮ ಹಿಂದೊಂದು ಕಾಯಿ ಹಾಕಿದೀವಲ್ಲ ಕೊಪ್ರಿನ, ಆ ರೂಮ್ ಕೊಡೋದೇನೆ ಮೇಡಮ್ ಅವ್ರಿಗೆ. ಓ, ಇವ್ರೇನಾ ಹೊಸ್ದಾಗ್ ಬಂದ್ರು ಇಂಗ್ಲಿಷ್ ಮೇಡಮ್ ಅವರು? ಮೇಡಮ್ ಅವರೇ ನಮಸ್ಕಾರ. ಮೇಡಮ್ ಅವರೇ, ಓ ನಮಸ್ತೆ ಆಂಟಿ, ಯು ಲುಕಿಂಗ್ ವೆರಿ ಪ್ರೆಟಿ. ವಾವ್, ಎಷ್ಟು ಚೆನ್ನಾಗಿದ್ದೀರಾ ನೀವು. ಏನ ಭಗವಂತನ ಆಶೀರ್ವಾದ ಹಿಂಗಿದ್ದೀವಿ ಕಣಮ್ಮ. ಆಮೇಲೆ ಮಾತಾಡೇ ನಿಂತ್ಕಣೆ. ಇಲ್ಲಿ ನೋಡೇ, ಇಲ್ಲಿ ಕೊಡಂದೇನೆ ಮನೆ ಹಿಂದ್ಲೋದು. ಎಲೆ ಕೊಡಕ್ ನನಗೇನು ಬೇಜಾರಿಲ್ಲ. ಅದೇ ನೀವ್ ಯಾತನ ಒಂದಿ ಪಂದಿ ಬಾಡ್ ತಂದ್ರೆ ಅಲ್ಲಿ ಸಾರು ಮಾಡಕ್ ಚೆನ್ನಾಗಿತ್ತು. ಒಂದಿ ಬಾಡ್ ಒಳಗೆ ತಗೊಂಡೋಗಂಗಿಲ್ಲ. ಕೋಳಿ ಕೊಕ್ರೆ ಎಂದನ ಕೊಯ್ದ್ರೆ ಅಲ್ಲಿ ಉಂಬಕ್ಕು ಬಂಬಕ್ಕು ಚೆನ್ನಾಗಿತ್ತು. ಹೆಂಗ್ ಇವ್ ಮೇಡಮ್ ಅವ್ರು ನೋಡ್ರಿ ಕೇಳ್ಕೊಂಬಂದೇವ್ರೆ. ಹೆಂಗ್ ಮಾಡ್ಬೇಕು ಅನ್ಕಣಿಜ ನೀನು? ನೋಡಪ್ಪ, ಏನ್ ಮಾಡ್ತೀಯ ನನಗೂ ತಲೆ ಓಡ್ತಿಲ್ಲ. ಏಯ್ ಬಿಡೆ ನೀನು, ಇಲ್ಲಿ ಅಜ್ಜರ್ದ ಗುಂಡ್ರೆ ಏನಾಕೈತೆ? ಏನಾಗಲ್ಲ. ಆ ಮೇಡಮ್ ಅವ್ರಿಗೆ ಹೇಳ್ತೀನಿ, ಕಾಯಿ ಪಾಯ ಇದಾವಲ್ಲ ಅವನ್ನೆಲ್ಲ ನಾವು ಒಂದಿಟ್ಟು ಈ ಕಡೆ ಎತ್ತಾಕಿಸ್ಬಿಟ್ಟು ಅಲ್ಲೇ ಅಡಿಗೆ ಪಡಿಗೆ ಮಾಡ್ಕೊಂಬ್ಲಿ ಮೇಡಮ್ ಅವ್ರು ಒಬ್ಬರೇ ಅಂತಿರೋದು, ಏನು ಯಾರು ಬಂದಿಲ್ಲ ಅವ್ರ ಜೊತೆಗೆ. ಅವರು ಬಟ್ಟೆ ಬರೆ ಇಕ್ಕೊಂಡು ಇರ್ತಾರಂತೆ. ಸರ್ ಸ್ವಾಮಿ ಆತು, ನಿಂಗೆ ಹೆಂಗ ಅನಿಸ್ತೈತೆ ಹಂಗೆ ಮಾಡು. ಗೌಡ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಿಮಗೆ ತೊಂದರೆ ಆಗೋಂಗಿದ್ರೆ ಹೇಳಿ, ನಾನು ಶಿರಾದಿಂದನೇ ಓಡಾಡ್ತೀನಿ. ಮೇಡಮ್ ಅವರೇ, ಡೋಂಟ್ ವರಿ, ನಮ್ಮ ಸುಮಿತ್ರ ಕೈಯೇ ಗೇವ್ ಎ ಗ್ರೀನ್ ಸಿಗ್ನಲ್ ಫಾರ್ ರೆಂಟಲ್ ಹೌಸ್. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ ಮೇಡಮ್ ಅವರೇ. ಗೌಡ್ರು ಸುಮಿತ್ರ ಕೈಯ ಹೆಂಗೆ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಗೌಡ್ರು ಹೆಂಗಸರಿಗೆ ಬೆಲೆ ಕೊಡ್ತಾರೆ, ಹೆಂಗಸರು ಗೌಡ್ರಿಗೆ ಬೆಲೆ ಕೊಡ್ತಾರೆ, ಅಷ್ಟೇನಾ? ನೀವು ಬರೀ ಸೋಮವಾರದಿಂದ ಬಂದು ಬಟ್ಟೆ ಬರೆ ತಂದು ಆ ನೀರು ನೀಡಿ ಹಾಕ್ಯಂಡ ರೂಮ್ ಒಂದಿಟ್ಟು ತೊಳಿಸ್ಕೊಂಬಿಟ್ಟು ಇದ್ದು ಬಿಡ್ರಿ. ಏನ್ ಸುಮಿತ್ರ ಬೇಜಾರು ಮಾಡ್ಕೊಂಬೇಡ ಗೌಡ್ರಿ. ಸರಿನೇ ಗೌಡ್ರಿ, ಮೇಡಮ್ ಅವ್ರು ಇರ್ಬೋದಲ್ವಾ ರೂಮ್ನಾಗೆ? ಹೋ, ಥ್ಯಾಂಕ್ ಯು ಸುಮಿತ್ರಾ ಆಂಟಿ. ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ಪಾ. ನಿಮ್ಮ ಒಂದು ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂಡ್ ಗೌಡ್ರೆ. ಸೀನಪ್ಪ,
ಥ್ಯಾಂಕ್ ಯು ಸೋ ಮಚ್ ಪಾ. ನಿಮ್ಮ ಹೆಲ್ಪ್ನ ಕೂಡ ಯಾವತ್ತೂ ಮರೆಯಲ್ಲ ನಾನು. ವೆರಿ ನೈಸ್. ಹಂಗೆ ಟಚ್ ಅಲ್ಲಿರಿ. ಮೇಡಮ್ ಅವರೇ, ನಮ್ಮದು ಟಚ್ ಮನೆ ಹಾಳ ಹೋಗ್ಲಿ. ಹುಡುಗರಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು, ನೀವು ಒಳ್ಳೆ ಸನ್ಮಾರ್ಗ ಕಲಿಸ್ಬೇಕು, ಇಂಗ್ಲಿಷ್ ಚೆನ್ನಾಗಿ ಕಲಿಸ್ಬೇಕು ಅಂಬದು ನಮ್ಮ ಉದ್ದೇಶ ಅಷ್ಟೇನ. ನಿಮ್ಮಂಗೆ ಹಿಂದೊಬ್ರು ಬಂದಿದ್ರು, ಅವರು ಹೊಸ್ದಾಗ ಬಂದಾಗ ಏನು ಹುಡುಗರು ಮಂತಕ್ಕೆಲ್ಲ ಹೋಗಿ ಇಂಗ್ಲಿಷ್ ಹೇಳ್ಕೊಂಡ್ ಕೊಟ್ರು. ಆಮೇಲೆ ಯಾಕೆ ಅವ್ರು ಪತ್ತೆನೇ ಇಲ್ದಂಗ ಆಗ್ಬಿಟ್ರು, ಓದೋರು ಬರಲೇ ಇಲ್ಲ. ಮೇಡಮ್ ಅವರೇ, ನೀವು ಹಂಗ ಮಾಡಂಗಿಲ್ಲ. ಮೇಲೆ ಹೇಳ್ರಿ, ಏನೇ ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ. ಹುಡುಗರ ಭವಿಷ್ಯ ಮಾತ್ರ ಉಜ್ವಲವಾಗಿ ಬೆಳಗಿಸ್ಬೇಕು ಅಷ್ಟೇನ. ಆಯ್ತು ಸೀನಪ್ಪ, ಡೋಂಟ್ ವರಿ ಅಬೌಟ್ ದ್ಯಾಟ್. ಐ ವಿಲ್ ಟೇಕ್ ಕೇರ್ ಆಫ್ ದ ಆಲ್ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಸೋ ಮಚ್. ಹಾ, ಓಕೆ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಬಾಯ್.